ಬಿಜೆಪಿ ಆಫೀಸ್ ಮೇಲೂ ಉಗ್ರಗಾಮಿಗಳ ಕಣ್ಣು ಬಿದ್ದಿದೆ. ಬಿಜೆಪಿ ಆಫೀಸ್ಗೆ ಬಾಂಬ್ ಹಾಕಲು ಉಗ್ರರು ಪ್ಲಾನ್ ಮಾಡಿಕೊಂಡಿದ್ರಂತೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕಚೇರಿ ಬ್ಲಾಸ್ಟ್ಗೆ ಉಗ್ರರು ಸ್ಕೆಚ್ ಹಾಕಿದ್ರಂತೆ. ರಾಮ ಮಂದಿರ ಉದ್ಘಾಟನೆ ದಿನವೇ ಬಾಂಬ್ ಸಿಡಿಸಲು ಪ್ಲಾನ್ ಮಾಡಿಕೊಂಡಿದ್ರಂತೆ. ಪ್ಲಾನ್ ಫ್ಲಾಪ್ ಆಗುತ್ತಿದ್ದಂತೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾಡಿದ್ದಾರೆ. ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಜನವರಿ 22ರಂದು ಬಿಜೆಪಿ ಕಚೇರಿಯಲ್ಲಿ ಭಾರೀ ಜನ ಸೇರಿದ್ರು. ರಾಮ ಮಂದಿರ ಉದ್ಘಾಟನೆಯ ಲೈವ್ ವೀಕ್ಷಿಸುತ್ತಿದ್ದರು. ಟೈಟ್ ಸೆಕ್ಯೂರಿಟಿ ಇದ್ದ ಕಾರಣ ತಪ್ಪಿದ ಭಾರೀ ಅನಾಹುತ. ಉಗ್ರರ ಪ್ಲಾನ್ ಬಗ್ಗೆ ಎನ್ಐಎ ಇಂಚಿಂಚು ಮಾಹಿತಿ ನೀಡಿದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾಡಿದ ಉಗ್ರರು ಈಗ ಬಿಜೆಪಿ ಆಫೀಸ್ ಮೇಲೂ ಕಣ್ಣು ಹಾಕಿದ್ದಾರಂತೆ. ಬಿಜೆಪಿ ಆಫೀಸ್ಗೆ ಬಾಂಬ್ ಹಾಕಲು ಈ ಹಿಂದೆ ಉಗ್ರರು ಪ್ಲಾನ್ ಮಾಡಿಕೊಂಡಿದ್ರಂತೆ. ಮಲ್ಲೇಶ್ವರಂನಲ್ಲಿರುವ ಕಚೇರಿ ಬ್ಲಾಸ್ಟ್ಗೆ ಉಗ್ರರು ಸ್ಕೆಚ್ ಹಾಕಿ ಕೂತಿದ್ರು. ರಾಮ ಮಂದಿರ ಉದ್ಘಾಟನೆ ದಿನವೇ ಬಾಂಬ್ ಸಿಡಿಸಲು ಪ್ಲಾನ್ ಮಾಡಿಕೊಂಡಿದ್ರಂತೆ. ಪ್ಲಾನ್ ಫ್ಲಾಪ್ ಆಗುತ್ತಿದ್ದಂತೆ ನಗರದ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾಡಿದ್ದಾರೆ. ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಜನವರಿ 22ರಂದು ಬಿಜೆಪಿ ಕಚೇರಿಯಲ್ಲಿ ಭಾರೀ ಜನಜಂಗುಳಿ ಸೇರಿದ್ರು. ರಾಮ ಮಂದಿರ ಉದ್ಘಾಟನೆಯ ಲೈವ್ ವೀಕ್ಷಿಸುತ್ತಿದ್ದರು. ಟೈಟ್ ಸೆಕ್ಯೂರಿಟಿ ಇದ್ದ ಕಾರಣ ಭಾರೀ ಅನಾಹುತ ತಪ್ಪಿದೆ. ಉಗ್ರರ ಪ್ಲಾನ್ ಬಗ್ಗೆ ಎನ್ಐಎ ಇಂಚಿಂಚು ಮಾಹಿತಿ ಹೊರಹಾಕಿದೆ.